ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ನಾನು ಬೆಳೆದು ಬಂದ ದಾರಿಯನ್ನು ನಿಮ್ಗೆ ಹೇಳ್ತೀನಿ. ಹೋಟ್ಲು ಅನ್ನೋದಕ್ಕೆ ಸ್ಫೂರ್ತಿ ನಮ್ಮ ಅಪ್ಪಾಜಿ. ಅಪ್ಪಾಜಿ ಅಂದರೆ ಯಾರು ಗೊತ್ತಲ್ಲ, ರಾಜ್ಕುಮಾರ್ ಅವರು. ಅವ್ರ ಹತ್ರ ನಾನು ಕೆಲಸ ಮಾಡ್ತಾಯಿದ್ದೆ. ಒಂದ್ಸಲ ನಾನು ಅವ್ರ ಮೇಕಪ್ ಮ್ಯಾನ್ನ ಕರ್ಕೊಂಡೋಗಿ ಹೋಟ್ಲಲ್ಲಿ ನಮ್ಮ ತಾಯಿಯವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ದೆ. ಒಂದಿನ ಕರ್ಕೊಂಡೋಗಿ ಅವ್ರ ಕೈಲಿ ಅಡುಗೆ ಮಾಡಿಸಿ ಕರ್ಕೊಂಡೋಗಿ ಊಟ ಕೊಡಿಸ್ದೆ. ಯಜಮಾನರು ಕೇಳಿದ್ರು, ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗಿಲ್ಲ, ಚಂದ್ರು ಮನೆ ಇಲ್ಲೇ ಇದೆ, ಊಟಕ್ಕೆ ಹೋಗಿ ಬಂದ್ವಿ, ತುಂಬ ಚೆನ್ನಾಗಿ ಮಾಡಿದ್ವಿ. ಅಲ್ಲಿ ಅವತ್ತು ಅವ್ರು ಬೋಟಿ ಕೇಳಿದ್ರು, ಚಂದ್ರು ಅವರೇ ಭಾಳ ನಂಗೆ ತುಂಬ ಬೋಟಿ ಇಷ್ಟ, ನೀವು ಮಾಡಿಕೊಡಿ. ಸೊ ಮಾಡಿಕೊಟ್ಟೆ. ಇವತ್ತಿನವರೆಗೂ, ಅವತ್ತಿನಿಂದ ಇವತ್ತಿನವರೆಗೂ ಆ ಮನೇಲಿ ಏನು ಕೇಳಿದ್ರು ವಿಶ್ವಾಸದಿಂದ ಮಾಡ್ಕೊಡೋಕೆ ಕೊಡ್ತೀನಿ. ಆ ಪ್ರೀತಿ, ಆ ವಿಶ್ವಾಸ, ಇವತ್ತು ನಾವೇನು ಬದುಕ್ತಾ ಇದ್ದೀವಿ ಅದಕ್ಕೆಲ್ಲ ಇವ್ರ ಸ್ಫೂರ್ತಿ. ಇವ್ರು ಕಲಿಸ್ಕೊಟ್ಟಿದ್ದ ದಾರಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾಕೆಂದರೆ ಆ ಮನೇಲಿ ನಾನೊಂದು 38 ವರ್ಷದಿಂದ ಮಾಡ್ತಾಯಿದ್ದೆ. ಒಂದು ಸಲ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ, ಹಿಂಗೆ ಯಾಕೋ ಒಂದು ಬೇಜಾರಾಯಿತು, ಒಂದಿನ ಹೋಟ್ಲು ಮಾಡ್ಬಿಡೋಣ ಅಂತೇಳಿ ಹೋಟ್ಲು ಮಾಡಿದೆ. ಯಜಮಾನ್ರೆ ಊಟ ಚೆನ್ನಾಗಿದೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಹೋಟ್ಲು ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟು ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದೆ, ಇಲ್ಲೇ ಮಲ್ಲಿಗೆ ಹಾಸ್ಪಿಟ್ಲು ಪಕ್ಕದಲ್ಲಿ ಫುಟ್ಪಾತಲ್ಲಿ. ಅಲ್ಲೇ ಎದುರುಗಡೆ ಒಂದು 10 ವರ್ಷ ಆದಮೇಲೆ ಒಂದು ಹೋಟ್ಲು ತೊಗೊಂಡೆ. ಆ ಹೋಟ್ಲು ಆದಮೇಲಿಂದ ಇದೊಂದು ದೊಡ್ಡದು ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡಿದೆ. ಇದಕ್ಕೆಲ್ಲ ನಮ್ಮ ಶ್ರಮ, ಪ್ರತಿಫಲ, ಕಷ್ಟಪಟ್ಟಿದ್ದಕ್ಕೆ ದೇವ್ರ ಈ ಮಟ್ಟಿಗೆ ದಾರಿ ತಂದಿದ್ದಾರೆ. ನಾನು ಪ್ರತಿ ಯಾರನ್ನ ಒಂದು ಹೋಟ್ಲು ಮಾಡಬೇಕು, ಇನ್ನೊಂದು ಮಾಡಬೇಕು, ನಾವು ಪ್ರತಿಯೊಂದು ಹೇಳ್ಕೊಡ್ತೀವಿ. ಆದರೆ ಕಲಿಬೇಕು, ಮಾಡಬೇಕು, ಅದ್ರ ಬಗ್ಗೆ ಶ್ರಮ ಮಾಡಿದ್ರೆ, ಶ್ರಮ ಪಟ್ಟರೆ ಹೋಟ್ಲು ಮಾಡ್ಬೋದು. ಏನಿಲ್ಲ ನನ್ನ ದುಡ್ಡಿದೆ ಹೋಟ್ಲು ಮಾಡಿಬಿಡ್ತೀವಿ ಅಂದರೆ ಹೋಟ್ಲು ಮಾಡೋಕ್ಕಾಗಲ್ಲ. ಆಮೇಲೆ ಪ್ರತಿಯೊಂದು ಕಸ್ಟಮರ್ಸ್ ಹತ್ರ ಆಗಲಿ ಇದೇ ಥರ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಕೊಂಡು ಅವ್ರು ಬಂದ ಹೋದವ್ರ ಹತ್ರ ಚೆನ್ನಾಗಿದ್ದರೆ ಕಸ್ಟಮರ್ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ. ನಾವು ಕೊಡೋ ರುಚಿ, ಎಲ್ಲದಕ್ಕಿಂತ ರುಚಿ ಶುಚಿ ಎರಡು ಕೊಟ್ಟರೆ ಎಲ್ಲಿದ್ರೂ ಬರ್ತಾರೆ. ನೀವು ಮಾಡಿ, ನಾನು ಪ್ರೋತ್ಸಾಹ ಕೊಡ್ತೀನಿ, ಅಡುಗೆ ಕಲಿಸ್ಕೊಡ್ತೀನಿ, ನೀವು ಬನ್ನಿ, ನಿಮ್ಗೇನು ಬೇಕು ಎಲ್ಲ ಸಜೆಷನ್ಸು ಕೊಡ್ತೀನಿ. ಬದುಕೋದು ಬಿಡೋದು ನಿಮ್ಮಿಚ್ಛೆ. ಆಮೇಲೆ ನಾನು ಫ್ರಾಂಚೈಸಿ ಕೊಡ್ತೀನಿ, ಅದೆಲ್ಲ ಕೊಡಲ್ಲ. ನಂದು ಮಾತ್ರ. ನಿಮಗೆ ಬೇಕಾ ಟ್ರೈನಿಂಗ್ ಕಲಿಸ್ಕೊಡ್ತೀನಿ, ನೀವು ಮಾಡ್ಬೋದು. ಅದನ್ನು ಬಿಟ್ಟು ನಾನು ಬಂದು ನಿಮಗೆ ಹೋಟ್ಲು ಮಾಡ್ಕೊಂಡು ಅಕಸ್ಮಾತ್ ನೀವು ನಡೆಸಲಿಲ್ಲ, ನಮ್ಮಿಂದ ನೀವು ಲಾಸ್ ಆದ್ರಿ ಅನ್ನೋದು ಬೇಡ. ನೀವು ಬಂದು ಕಲ್ತ್ಕೊಳ್ಳಿ, ಹೋಗಿ ಮಾಡ್ಕೊಳ್ಳಿ. ನಾನು ಅದಕ್ಕೆ ರೆಡಿಯಾಗಿದ್ದೀನಿ. ಯಾವಾಗ ಬೇಕಾದ್ರೂ ಬನ್ನಿ, ಅಡುಗೆ ಕಲಿಸ್ಕೊಡ್ಬೇಕಾ ಕಲಿಸ್ಕೊಡ್ತೀವಿ. ವಿಶ್ವಾಸವಾಗಿ ನೀವು ಅದರಿಂದ ನಂಗೆ ಹಣ ಬೇಕಾಗಿಲ್ಲ. ನನ್ನಿಂದ 4 ಜನ ಚೆನ್ನಾಗಿದ್ದಾರೆ. 4 ಜನ ನಾನು ಇವತ್ತು ಅಡುಗೆಗೆ ತೋರಿಸ್ಕೊಟ್ಟಿದ್ದೀನಿ. ಎಷ್ಟು ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆ ಖುಷಿ ಇದೆಯಲ್ಲ, ಯಾಕೆ ಕೋಟಿ ಕೊಟ್ಟರು ಸಿಗಲ್ಲ. ಎಲ್ಲೆಲ್ಲಿ ಹೋದ್ರು ಎಲ್ಲೆಲ್ಲಿಂದ ಫೋನ್ ಮಾಡ್ತಾರೆ. ನಿಜವಾಗ್ಲೂ ನಾನು ಬೇಡ ಅಂತಿದ್ದೆ. ಇವತ್ತು ನಾನು ಮಾಡೋದಕ್ಕೆ ಚಂದ ಬಿಡ್ರಿ. ಎಷ್ಟು ಜನ ನೋಡಿದ್ದಾರೆ, ಎಷ್ಟು ಜನ ಅಡುಗೆ ಕಲ್ತಿದ್ದಾರೆ, ಎಷ್ಟು ಜನಕ್ಕೆ ವಿಶ್ವಾಸ ಇದೆ, ಎಷ್ಟು ಜನ ಫ್ಯಾಮಿಲಿಗಳಲ್ಲಿ ಅಡುಗೆನೇ ಬರ್ತಾಯಿಲ್ಲ ಕಲ್ತಿದ್ದಾರೆ. ಕಲ್ತ್ಬಿಟ್ಟು ಖುಷಿಯಿಂದ ಅಮೇರಿಕಾದಲ್ಲಿ ಹೇಳ್ತಾರೆ ಹುಡುಗರೆಲ್ಲ ಫೋನ್ ಮಾಡಿ, ಸಾರ್ ನೀವು ಎಂಥ ಅಡುಗೆ ಹೇಳ್ಕೊಟ್ರಿ ಸರ್, ನಿಮ್ಮಷ್ಟು ಈಸಿ ಅಡುಗೆ ಯಾರು ಹೇಳ್ಕೊಳಲ್ಲ ಸರ್, ತುಂಬ ಚೆನ್ನಾಗಿದೆ ಸರ್, ಖುಷಿ ಪಡ್ತಾರೆ. ಅದು ಯಾವುದಕ್ಕೂ ಸಮ ಅಲ್ಲ. ಆ ಪ್ರೀತಿನೇ ಫಸ್ಟ್. ಇಷ್ಟೇ ನಾನು ಹೇಳೋದೇನೆಂದರೆ, ಕಷ್ಟ ಇದೆ, ಯಾಕಂದ್ರೆ ಹೋಟ್ಲು ಮಾಡೋರು ಸಜೆಷನ್ ಕೊಡ್ತೀನಿ. ಅಡುಗೆ ಕಲ್ತಿದ್ದೀರಾ, ಮನೇಲಿ ಕಲೀಲೇಬೇಕು, ಮಾಡಿಕೊಡ್ಲೇಬೇಕು, ತಿಂತಾ ಇರ್ಬೇಕು, ನೋಡ್ತಾ ಇರ್ಬೇಕು, ಚಂದ್ರಿಗೆ ಬಂದು ಹೇಳ್ತಾ ಇರ್ಬೇಕು. ನಾವು ಹೋಟ್ಲು ಮಾಡಿದಾಗ ಒಂದು 10,000 ರೂಪಾಯಿ ಇಟ್ಕೊಂಡು ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಒಂದು ಹೋಟ್ಲು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಮೇರ್ ದೆನ್ 20-25 ಲಕ್ಷ ದುಡ್ಡು ಬೇಕು. ಚಿಕ್ಕದಾಗೂ ಮಾಡ್ಬೋದು, ಮನೆಯಲ್ಲೇ 4 ಜನ ಇದ್ದೀರಿ ಅಂದರೆ ಮಾಡಿದ್ರೆ ಚಿಕ್ಕದಾಗೂ ಮಾಡ್ಬೋದು. 20 ಲಕ್ಷ ಹಾಕಿ ಗ್ರ್ಯಾಂಡಾಗೂ ಮಾಡ್ಬೋದು, 1 ಕೋಟಿ ರೂಪಾಯಿ ಹಾಕು ಮಾಡ್ಬೋದು. ಅವರವರ ವ್ಯಕ್ತಿಕ ಮೇಲೆ, ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಶ್ರಮ ಪಡಬೇಕು. ನಾವು ಇವತ್ತೊಂದು ದಿನ ನೋಡಿ ಹೋಟ್ಲು ಮಾಡೋಕ್ಕೆ ಬಂದಾಗ ನಾನು ಫುಟ್ಪಾತಲ್ಲಿ ಮಾಡಿದೆ, ಅವಾಗ 10,000 ಬಂಡವಾಳ ಹಾಕಿದೆ. ಇನ್ನೊಂದು ಎದುರುಗಡೆ ಒಂದು ಹೋಟ್ಲು ಮಾಡಿದೆ, 15 ಲಕ್ಷ ಬಂಡವಾಳ 2005ರಲ್ಲಿ ಹಾಕಿದೆ. ಅದಕ್ಕೆ ನನಗೆ ನಮ್ಮ ಭಾಷೆ ಕೊಟ್ಟರು, ಒಂದೇ ಶಾರ್ಟಲ್ಲಿ 15 ಲಕ್ಷ ಕೊಟ್ಟೆ. ಸೊ ಇವತ್ತು ಅಷ್ಟಿಂದ ಬೆಳೆದು ಬಂದು ಇವತ್ತು ಇಷ್ಟು ದೊಡ್ಡ ಸಂಸ್ಥೆ ಮಾಡಿದ್ದೀನಿ, ಇಷ್ಟು ದೊಡ್ಡ ಹೋಟ್ಲು ಮಾಡಿದ್ದೀನಿ. ನನಗೆ ಖುಷಿ ಆಗುತ್ತೆ. ಇದೇ ಥರ ನನ್ನಿಂದ ಕಲ್ತ್ಕೊಂಡೋಗಿ ಮಾಡಿ ಇಷ್ಟೇ ಚೆನ್ನಾಗಾದರೆ, ಚಿಕ್ಕದಿಂದ ಮಾಡಿ ಚೊಕ್ಕವಾಗಿ ಮಾಡಿ ಎಲ್ಲ ಚೆನ್ನಾಗಿರುತ್ತೆ. ಒಂದೇ ಸಲ ನಾವು ಗ್ರ್ಯಾಂಡಾಗಿ ಮಾಡಬೇಕು ಅಂತೀರಾ, ಇವತ್ತು ಸ್ಟಾಫ್ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಇದೆ. ಅದಕ್ಕೆ ಫೇಸ್ ಮಾಡ್ತೀನಿ. ನಾನು ನಿಂತ್ಕೊತೀನಿ, ಪ್ಲೇಟ್ ಎತ್ತಕ್ಕೂ ರೆಡಿ ಇರಬೇಕು, ಪ್ಲೇಟ್ ತೆಗಿಯೋಕ್ಕೂ ರೆಡಿ ಇರಬೇಕು. ನಾವೇನು ಮಾರ್ಕೆಟ್ಗೆ ಹೋಗ್ತೀನಿ, ಐಟಮ್ ತರ್ತೀನಿ, 30 ವರ್ಷದಿಂದ ಒಂದೇ ಅಂಗಡಿ, ಅದೇ ಅಂಗಡಿಯಲ್ಲಿ ಮಟನ್ ತರ್ತೀನಿ, ಇದೇ ಅಂಗಡಿಯಲ್ಲಿ ರೇಜನ್ ತರ್ತೀನಿ. ತರಕಾರಿಗೆ ಹೋದರೆ ಒಂದೇ ಅಂಗಡಿಗೆ ಹೋಗ್ತೀನಿ. ಆ ಮಾರ್ಕೆಟಲ್ಲಿ ಹೋದರೆ ಏನು ಸಾರ್ ಬೆಳ್ಳುಳ್ಳಿ ಕಬಾಬು, ಏನು ಸಾರ್ ಆ ರಸ ಅಂತಾರೆ. ಇದೆಲ್ಲ ಒಂದು ಖುಷಿ ಅವರೆಲ್ಲ ಹೇಳೋದು. ನೀವು ಮಾಡಿ, ನೀವು ಕಲೀರಿ. ನಾನು ಹೇಳಿದ್ದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮಷ್ಟು ನಮ್ಗೆ ಯಾರು ಒಳ್ಳೆಯದು. ನಮ್ಮ ಹೋಟ್ಲಿನ ವಿಶೇಷ ಏನಂದರೆ, ನಾವು ಯಾವುದು ರೆಡಿಮೇಡ್ ಪೌಡ್ರಸ್ ಯೂಸ್ ಮಾಡಲ್ಲ. ಆ ರೆಡಿಮೇಡ್ ಪೌಡ್ರುಗಳನ್ನ ನಾವು ಯೂಸ್ ಮಾಡಲ್ಲ ಅಂತ ನಾವೆಲ್ಲೂ ಹೇಳಲ್ಲ. ಆ ಮಾಡೋರು ಪಾಪ ಮಾಡ್ತಾರೆ, ನಾವು ಮಾಡಲ್ಲ. ನಾವು ಅದೇ ಥರನೇ ಮಸಾಲೆ ಹಾಕೋದು, ಅದೇ ಥರ ಉರಿಯೋದು, ಅದೇ ಥರ. ನಾವು ಯಾವ ಪೌಡ್ರುಗಳನ್ನೂ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡ್ರ್ ಹಾಕಲ್ಲ. ಮಕ್ಳಿಗೆ ಹೆಲ್ತ್ ಆಗಿರಬೇಕು, ತಿಂದವ್ರಿಗೂ ಖುಷಿ ಆಗಬೇಕು, ಊಟ ಮಾಡಿದ ತಕ್ಷಣ ಜೀರ್ಣ ಆಗಬೇಕು, ಅವ್ರು ಖುಷಿ ಪಡ್ತಾರಾ, ನಮ್ಗೆ ಅದೇ.
ನೀವು ಎಷ್ಟು ಜನದ ಇಂಟರ್ವ್ಯೂ ಮಾಡಿದ್ದೀರಾ, ಅವ್ರನ್ನ ಕೇಳಿದ್ದೀರಾ, ಏನು ಹೇಳ್ತಾರೆ? ತುಂಬ ಆರಾಮದಾಗಿರುತ್ತೆ ಸರ್, ಜಾಸ್ತಿ ಖಾರ ಇಲ್ಲ, ಮನೆ ಥರ ಊಟ, ಸಾಕು ಆ ಪದ. ಆಮೇಲೆ ಯಾರೇ ನಾವು ರೆಡಿಮೇಡ್ ಮಸಾಲೆ ಹಾಕಲ್ಲ, ರೆಡಿಮೇಡ್ ಅವ್ರು ನಾವು ಯಾವತ್ತೂ ಚೀಪ್ ಮಾಡ್ತಾ ಇಲ್ಲ ಸರ್. ನಾವು ಮಾಡ್ತಾ ಇರೋದು ನಮ್ಮ ಒಂದು ಶೈಲಿಯಲ್ಲಿ ನಾವು ಅಡುಗೆ ಮಾಡ್ತಾ ಇದ್ದೀವಿ. ಚಂದ್ರು ನಾಟಿ ಮನೆ ಅಂತ ಶಿವಾನಂದ ಸರ್ಕಲ್ ಅಲ್ಲಿ ಇದೆ. ತುಂಬಾ ವರ್ಷಗಳಿಂದ ಇವ್ರದ್ದು ಮಲ್ಲಿಗೆ ಹಾಸ್ಪಿಟಲ್ ಮುಂದೆ ಒಂದು ಬ್ರಾಂಚ್ ಇತ್ತು, ಆಗಿಂದನೂ ಬರ್ತಾ ಇದ್ದೀನಿ ನಾನು. ಇದು ಮುದ್ದೆಗೆ, ನಾಟಿ ಕೋಳಿಗೆ, ಮಟನ್ಗೆ ತುಂಬಾ ಫೇಮಸ್ ಹೋಟ್ಲು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವ್ರದ್ದು ಬ್ರಾಂಚ್ ಈಗ ಇಲ್ಲಿನೂ ಆಗಿದೆ, ಶಿವಾನಂದ ಸರ್ಕಲ್ ಅಲ್ಲಿ ಬಹಳ ಚೆನ್ನಾಗಿದೆ. ಬಿರಿಯಾನಿಗೆ ಫೇಮಸ್ಸು, ಬೋಟಿಗೆ ಫೇಮಸ್ಸು, ನಾಟಿ ಕೋಳಿಗೆ ಫೇಮಸ್ಸು. ನಾನು ನನ್ನ ಸ್ನೇಹಿತರ ಜೊತೆ ಯಾವಾಗ ಬರ್ತಾ ಇರ್ತೀನಿ, ವಾರಕ್ಕೆ ಒಂದ್ಸರಿ, 15 ದಿವಸಕ್ಕೊಂದ್ಸರಿ ಈ ಥರ ಬಂದು ನಾವು ಊಟ ಮಾಡಿ ಖುಷಿ ಪಟ್ಟು ಹೋಗ್ತಾ ಇರ್ತೀವಿ. ಆಲ್ಮೋಸ್ಟ್ 1 ಇಯರಿಂದ ಬರ್ತಾ ಇದ್ದೀವಿ. ಈ ಪ್ಲೇಸ್ ಮತ್ತು ಇಲ್ಲಿದ್ದು ಫುಡ್ ಐಟಮ್ಸ್ ಎಲ್ಲ ತುಂಬ ಇಷ್ಟ. ಮುದ್ದೆ ಆಗಲಿ, ಚಪಾತಿ ಆಗಲಿ, ಬಿರಿಯಾನಿ ಏನು ಅಷ್ಟೊಂದು ನಾವು ಇಷ್ಟಪಡಲ್ಲ, ಬಟ್ ಆದ್ರೂ ಮಟನ್ ಐಟಮ್ಸು, ಕೈಮಾ ಮೋಸ್ಟ್ ನನಗೆ ಇಷ್ಟ ಆಗೋದು ಅಂತಂತಂದರೆ ಕೈಮಾ ಇಷ್ಟ ನನಗೆ. ಪಾಪ್ಯುಲರ್ ಇದೆ, ಬೇರೆ ಕಡೆ ಊಟಕ್ಕಿಂತನೂ ನನಗೆ ಈ ಪ್ಲೇಸೇ ಇಷ್ಟ. ಸೊ ವಿ ಲವ್ ಟು ಹ್ಯಾವ್ ಫುಡ್ ಯುವರ್ ಆ್ಯಂಡ್ ಎಂಜಾಯ್ ದ ಫುಡ್ ಐಟಮ್ಸ್ ಓವರ್ ಇಯರ್, ಬೇರೆ ಕಂಪೇರ್ ಟು ಅದರ್ಸು. ಬಟ್ ಇನ್ನು ಇಲ್ಲಿ ಅಂತಂದರೆ ಹೋಮ್ಲಿ ಫುಡ್ ಥರ ಅನಿಸುತ್ತೆ. ಮನೆಯಲ್ಲಿ ಹೇಗೆ ಊಟ ಮಾಡ್ತೀವೋ ಸೇಮ್ ಅದೇ ಟೇಸ್ಟ್ ನನಗೆ ಇಲ್ಲಿ ಸಿಕ್ಕತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಬಂದು ಊಟ ಮಾಡೋಕ್ಕೆ ಎಂಜಾಯ್ ಮಾಡ್ತೀನಿ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನಾನು ಚಂದ್ರಮನೆ ಹೋಟ್ಲಿಗೆ ಸುಮಾರು ಒಂದು 10-12 ವರ್ಷದಿಂದ ಬರ್ತಾ ಇದ್ದೀನಿ. ಫಸ್ಟ್ ಇದು ರೇಸ್ ಕೋರ್ಸ್ ಹತ್ರ ಚಿಕ್ಕದಾಗಿ ಒಂದು ಹೋಟ್ಲ್ ಮಾಡ್ಕೊಂಡಿದ್ರು ಚಂದ್ರು ಅವರು. ಆಮೇಲೆ ಇಲ್ಲಿಂದ ಶಿವಾನಂದ ಸರ್ಕಲ್ಗೆ ಶಿಫ್ಟ್ ಮಾಡಿಕೊಂಡು ಇಲ್ಲೇ ಒಳ್ಳೆ ನಾಟಿ ಸ್ಟೈಲಲ್ಲಿ ಮುದ್ದೆ, ಮಟನ್ನು, ನಾಟಿ ಕೋಳಿ, ಬಿರಿಯಾನಿ, ಚಿಕನ್ ಮಸಾಲ, ಚಿಲ್ಲಿ ಚಿಕನ್ನು ಮುಂತಾದ ವೆರೈಟೀಸು ಫುಡ್ ಇಲ್ಲಿ ಸಿಗುತ್ತೆ. ಒಳ್ಳೆ ಟೇಸ್ಟ್ ಆಗಿದೆ. ಬಂದು ಇಲ್ಲೆಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೋದು. ಧನ್ಯವಾದಗಳು. ಇವಾಗ ನಾನು ಹೇಳಿದ್ದೀನಿ, ನೀವೇನು ಖುಷಿ ಪಡ್ತೀರೋ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ನಾನು ನಿಮ್ಮನೆ ಊಟದ ಚಂದ್ರು, ಏನಂತೀರಾ? ಬಾಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.